ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದರೆ ಮಂಗಳಗೌರಿ ಪೂಜೆದ್ದು ಬ್ಲಾಗ್ ಇದು. ಒಂದು ಲಾಂಗ್ ವಿಡಿಯೋ ಹಾಕೀನಿ. ಇಲ್ಲಿ ಡೆಕೋರೇಷನ್ ಎಲ್ಲ ನೋಡ್ಲಿಕ್ಕತ್ತಿರಲ್ಲ. ಸೊ ಯೂಶ್ವಲಿ ವರಮಹಾಲಕ್ಷ್ಮಿ ಅಂದ್ಕೊಂಡ್ಬಿಡ್ತಾರೆ. ಸೊ ವರಮಹಾಲಕ್ಷ್ಮಿ ಅಲ್ಲ, ಮಂಗಳಗೌರಿ ಪೂಜೆ ಅಂದರೆ ಮದುವೆ ಆಗೋ ಹೊಸದಿಂದ ಶುರುವಾಗುತ್ತಲ್ಲ ಮಂಗಳಗೌರಿ ಪೂಜೆ. 5 ವರ್ಷ ಮಾಡಬೇಕು. ಹಾಗಾಗಿ ನನ್ನ ತಮ್ಮನ ಹೆಂಡತಿದು ಮೊದಲೇ ವರ್ಷದ್ದು ಎರಡು ಮಂಗಳಗೌರಿನ ಅವ್ರ ತವ್ರ ಮನೆಯಾಗ ಮಾಡಿಕೊಂಡು ಇನ್ನು 2 ಗಂಡನ ಮನೆಯೊಳಗೆ ಮಾಡ್ಲಿಕ್ಕತ್ತಾರ. ಸೊ ಇದು ಫಸ್ಟ್ನೇದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ. ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಮಾಡಿದರೂ ಕೂಡ ಭಾಳ ಚಲೋ. ಅಂದರೆ ಮದುವೆಯಾಗಿ ಹೊಸದಾಗಿ ಒಂದು 5 ವರ್ಷದವರೆಗೂ ಇರೋವಂಥವ್ರು ಪೂಜೆ ಮಾಡೋ ಅಂಥವ್ರು ಸಿಕ್ಕರೆ ಭಾಳ ಚಲೋ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಬೆಂಗಳೂರೊಳಗೆ ಭಾಳ ಜನ ಇದ್ದಾರೆ. ಬಟ್ ಯಾವುದೋ ಒಂದು ಪರ್ಸ್ನಲ್ ರೀಸನ್ಗಳಿಂದ ಎಲ್ಲರೂ ಸೇರೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ತಮ್ಮನ ಹೆಂಡತಿ ಒಬ್ಬಳೇ ಇದ್ದಾಳೆ. ಹಾಗಾಗಿ ಲಕ್ಷ್ಮಿ ಐಡಲ್ಗಳನ್ನ ಜಾಸ್ತಿ ಮಾಡೋಣ, ಆಕಿನೂ ಒಬ್ಬಕ್ಕೆ ಇದ್ದಾಳೆ ಹೆಂಗಿದ್ರು ಅಂಥೇಳಿ ಒಂದು ಲಕ್ಷ್ಮಿನ ಸಮಯಕ್ಕೆ ಬ್ಲೌಸ್ ಪೀಸ್ ಉಡಿಸಿ 1-2 ಲಕ್ಷ್ಮಿಗಳ ಫೋಟೋಗಳಿಗೆ ಡೆಕೋರ್ ಮಾಡಿ ಒಂದು 5 ಐಡಲ್ ಲಕ್ಷ್ಮಿಗಳನ್ನ ಮಾಡಿ ಇಟ್ಟಿದ್ವಿ. ಡೆಕೋರೇಷನ್ ಎಲ್ಲ ಹೆಂಗಾಗ್ಯದ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕೆ ಹೇಳ್ರಿ ಅಂತ ಹೇಳ್ತೀವಂದರೆ, ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಒಂದು ಅಪ್ರಿಸಿಯೇಷನ್ ಅಂತ ಸಿಕ್ಕರೆ ಭಾಳ ಖುಷಿ ಆಗ್ತದೆ. ಆ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಬಿಡಪ್ಪ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಆ ಖುಷಿಗೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ಆಮೇಲೆ ಡೆಕೋರೇಷನ್ ಐಡಿಯಾಗಳನ್ನ ನಾನು ಶೇರ್ ಮಾಡಲಿಕ್ಕೆ ಜಾಸ್ತಿ ಜನ ಆದಂಗೆಲ್ಲ ಲೈಕ್ಸ್ ಬಂದಂಗೆಲ್ಲ ಅದು ನನಗೂ ಖುಷಿ ಆಗ್ತದೆ. ಸೊ ಅಮ್ಮ ಎಲ್ಲ ಪೂಜಾ ವಿಧಾನಗಳನ್ನೆಲ್ಲ ಹೇಳ್ಕೊತ ಹೊಂಟಿದ್ರು. ಅವಳು ನಮ್ಮ ತಮ್ಮನ ಹೆಂಡತಿ ಕೂಡ ಮಾಡ್ತಾ ಹೋದರು. ಅಮ್ಮ ಎಲ್ಲ ಹೇಳಲಿಕತ್ತಿದ್ರು ಹೆಂಗೆ ಮಾಡಬೇಕು ಏನು ಅಂಥೇಳಿ. ಹಾಗೆ ಅವ್ರ ಪೂಜೆನೂ ಶುರುವಾಯಿತು. ಈ ಥರ ಕಾಲ್ಪರಿ ಹಚ್ಕೊಂಡು ಮುತ್ತೈದರೆಲ್ಲ ಪೂಜೆ ಮಾಡಬೇಕು ಅಂಥೇಳಿ. ಈ ಮಂಗಳಗೌರಿ ಪೂಜೆ ಮಾಡೋರಿಗೆ ಇದು ಗೊತ್ತಿರ್ತದೆ. ಇನ್ನೊಬ್ರು ಯಾರಾದರೂ ಇದ್ದರೆ ಹಚ್ಬೋದು ಅಕ್ಕಿಗೆ. ಆದರೆ ಅಮ್ಮ ಮಡಿಲೇ ಇದ್ರಲ್ಲ, ಹಾಗಾಗಿ ಪಾಪ ಅವಳೇ ಹಚ್ಕೊಂಡ್ಳು. ನನ್ನ ಮಗನಿಗೆ ಆರೆಂಜು ಬಾಳೆಹಣ್ಣು ಮೇಲೆ ಕಣ್ಣು ಅದು ತೊಗೊಳ್ಳಿ ಅಂಥೇಳಿ ಅಂದ್ರೂ ಒಂದು ತೊಗೊಂಡಾಗಲೇ ಆರೆಂಜು ಬಾಳೆಹಣ್ಣು 2 ಅಂದ್ರೂ ಇಷ್ಟ. ಅಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದು 2 ನೈವೇದ್ಯ ಅವನಿಗೆ ಆಯಿತು. ಆಮೇಲೆ ದೇವರಿಗೆ ಅದು ನೀರ್ತದಲ್ಲ ಪೂಜೆ ಮಾಡಬೇಕು. ಹಾಕಿ ಹೆಂಗೆ ಮ್ಯಾಲಿಂದ ಬಿಟ್ಬಿಡು, ಮ್ಯಾಲಿಂದ ಬಿಡು. ಮಾಡು. ಹಳದಿ ಹೂವು ಇಲ್ಲಲ್ಲ ಅದ್ರಾಗ, ಗುಲಾಬಿ ಈಶ್ವರ ಕಾಣಬೇಕು. ಬಿಡಿವು ಅವನ ಮ್ಯಾಲೆ ಹಾಕಿ ಗೌರಿ ತಲೆ ಮೇಲೆ ಆ ಫೌಂಟೇನ್ ರೆಡಿ ಮಾಡಿದ್ನಲ್ಲ, ಆ ಪೂಜೆ ಮಾಡಬೇಕಾದ್ರೆ ನೀರು ಬೀಳೋ ಸೌಂಡ್ ಒಂಥರ ಏನೋ ಚಲೋ ಅನಿಸ್ಲಿಕ್ಕತ್ತಿತ್ತು. ಈ ಫೌಂಟೇನ್ ಐಡಿಯಾ ನಿಮ್ಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ ಹೇಳಿ. ಪೂಜೆ ಎಲ್ಲ ಮುಗಿದ ಮೇಲೆ ಅಪ್ಪ ನೈವೇದ್ಯ ಮಾಡಿದರು, ಊಟ ಮಾಡಿದ್ವಿ ಎಲ್ಲರೂ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅಂದ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್.